ಒಂದು ಸುಂದರ ಹಳ್ಳಿ. ಹಸಿರು ಹೊಲಗಳು, ಹರಿಯುವ ಕೆರೆ, ಮುಂಜಾನೆಯ ಹಕ್ಕಿಗಳ ಕಲರವ. ಆ ಹಳ್ಳಿಯಲ್ಲಿ ಇಬ್ಬರು ಪ್ರಸಿದ್ಧರು ಇದ್ದರು. ಒಬ್ಬನು ಸಾವುಕಾರ, ಬಹಳ ಶ್ರೀಮಂತ, ದೊಡ್ಡ ಮನೆ, ಹೊಲಗದ್ದೆಗಳು, ಆದರೆ ಮನಸ್ಸು ಕಲ್ಲಿನಂತಿತ್ತು. ಮತ್ತೊಬ್ಬನು ರಾಜು, ಬಡವ, ಚಿಕ್ಕ ಗುಡಿಸಲು, ದಿನಗೂಲಿ ಕೆಲಸ, ಆದರೆ ಹೃದಯ ತುಂಬ ದಯೆಯಿಂದ ಕೂಡಿತ್ತು. ಹಳ್ಳಿಯ ಜನರು ಕಷ್ಟದಲ್ಲಿದ್ದಾಗ ಸಾವುಕಾರನ ಬಳಿ ಸಹಾಯ ಕೇಳಲು ಹೋಗುತ್ತಿದ್ದರು. ಆದರೆ ಸಾವುಕಾರ ಸದಾ ಹೇಳುತ್ತಿದ್ದ, ನನ್ನ ಬಳಿ ಹಣ ಇದೆ, ಸಮಯ ಇಲ್ಲ, ನಿಮ್ಮ ಸಮಸ್ಯೆ ನನಗೆ ಬೇಡ. ಜನರು ಬೇಸರದಿಂದ ಹಿಂದಿರುಗಿ ಹೋದರು. ರಾಜುವಿನ ಬಳಿ ಹೆಚ್ಚು ಏನೂ ಇರಲಿಲ್ಲ, ಆದರೂ ಯಾರಿಗಾದರೂ ಹಸಿವು ಎಂದರೆ ತನ್ನ ಊಟವನ್ನು ಹಂಚುತ್ತಿದ್ದ. ಯಾರಿಗಾದರೂ ದುಃಖವಿದ್ದರೆ ಮಾತಿನಿಂದ ಸಾಂತ್ವನ ಕೊಡುತ್ತಿದ್ದ. ಹಳ್ಳಿಯ ಜನರೆಲ್ಲ ರಾಜುವನ್ನು ಪ್ರೀತಿಸುತ್ತಿದ್ದರು. ಒಂದು ವರ್ಷ ಭಾರೀ ಮಳೆ ಬಂತು. ಸಾವುಕಾರನ ಹೊಲಗಳು ಹಾಳಾದವು, ಹಣವೂ ಕಡಿಮೆಯಾಯಿತು. ಅದೇ ಸಮಯದಲ್ಲಿ ಸಾವುಕಾರ ಅಸ್ವಸ್ಥನಾದ. ಹಳ್ಳಿಯವರು ಅವನನ್ನು ತಪ್ಪಿಸಿಕೊಂಡರು, ಅವನು ನಮಗೇನೂ ಸಹಾಯ ಮಾಡಿಲ್ಲ ಎಂದು. ರಾಜು ಇದನ್ನು ನೋಡಿ ಮನಸ್ಸು ಕಲುಷಿತಗೊಳಿಸಲಿಲ್ಲ. ಅವನು ಸಾವುಕಾರನ ಮನೆಗೆ ಹೋದ, ತನ್ನ ಸ್ವಲ್ಪ ಹಣದಿಂದ ಔಷಧ ತಂದ, ಸಾವುಕಾರನ ಸೇವೆ ಮಾಡಿದ. ಸಾವುಕಾರ ಆಶ್ಚರ್ಯದಿಂದ ಕೇಳಿದ, ನಾನು ನಿನಗೆ ಎಂದಿಗೂ ಸಹಾಯ ಮಾಡಿಲ್ಲ, ಆದರೂ ನೀನು ಏಕೆ ಸಹಾಯ ಮಾಡುತ್ತಿದ್ದೀಯಾ ಎಂದನು. ರಾಜು ನಗುತ್ತಾ ಹೇಳಿದ, ಮಾನವತ್ವ ಲಾಭ ನೋಡೋದಿಲ್ಲ ಸಾವುಕಾರ ಎಂದನು. ಈ ಮಾತು ಸಾವುಕಾರನ ಹೃದಯವನ್ನು ತಟ್ಟಿತು. ಅವನು ತನ್ನ ತಪ್ಪು ಅರಿತುಕೊಂಡ. ಆಮೇಲೆ ಹಳ್ಳಿಯವರಿಗೆ ಸಹಾಯ ಮಾಡಲು ಶುರು ಮಾಡಿದ. ರಾಜುವನ್ನು ತನ್ನ ಸ್ನೇಹಿತನಾಗಿ ಮಾಡಿಕೊಂಡನು. ಈ ಕಥೆ ನಮಗೆ ಒಂದು ಸತ್ಯ ಹೇಳುತ್ತದೆ. ಹಣ ಇದ್ದರೆ ಶ್ರೀಮಂತನಾಗಬಹುದು, ಆದರೆ ಹೃದಯ ಇದ್ದರೆ ಮಾತ್ರ ಮನುಷ್ಯನಾಗಬಹುದು.